ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇದನ್ನ ನೋಡಿದ್ರಲ್ಲ ಪ್ರಿನ್ಸಿಪಲ್ ಸರ್, ಅಷ್ಟೇ, ಇಷ್ಟು ಮಾಡಿ ಸಾಕು. ಒಂದು ತುಂಬಿದ ಕಪ್ಪು ತೆಗೆದು ಆ ಜಾಗದಲ್ಲಿ ಒಂದು ಖಾಲಿ ಕಪ್ಪಿಡಿ, ಅಷ್ಟೇ. ಭೀಮರಾವ್ ಫೇಲ್. ಅಂದ್ರೆ? ಅರೆ ಪ್ರಿನ್ಸಿಪಲ್ ಸರ್, ನೀವು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೀರಾ, ನಿಮ್ಗೆ ಹೇಳ್ಕೊಡ್ಬೇಕೇನೋ? ನೋಡಿ, ನಾನು ಹೇಳಿದ್ದೇನು ಅಂದ್ರೆ, ತಿಳಿತಾ? ತಗೊಳ್ಳಿ ತಗೊಳ್ಳಿ, ಚಹಾ ಕುಡೀರಿ. ನಾಳೆ ಹಾಗೇ ಆಗುತ್ತೆ. ಇನ್ನು ಆ ಭೀಮರಾವ್ ಎಷ್ಟೇ ಓದ್ಕೊಳ್ಳಿ, ನಾಳೆ ಅವನ ಹಣೆ ಬರನ ನಾನು ಬದಲಾಯಿಸ್ತೀನಿ. ನಿನಗೋಸ್ಕರ ಊಟ ತಂದೆ. ನೀವ್ಯಾಕೆ ತರಕ್ ಹೋದ್ರಪ್ಪ? ಹಾಗೆ ಯಾರಾದರೂ ತರ್ಬೋದಿತ್ತಲ್ವಾ? ಆದರೆ ತಂದೆ ಅಲ್ವಾ, ಮಗ ಪರೀಕ್ಷೆಗೆ ಸಿದ್ಧ ಆಗೋ ಹೊತ್ತಲ್ಲಿ ತಂದೆಯಾಗಿ ಜವಾಬ್ದಾರಿ ತಗೊಂಡಿದ್ದೀನಿ ಅಷ್ಟೇ. ನನ್ನ ಮನಸ್ಸಿಗೂ ನೆಮ್ಮದಿ ಈಗ. ಹಾಗೆ ಮಗನ ಸಾಧನೆ ನೋಡಿದ್ರೆ ಯಾವ ತಂದೆ ತಾಯಿಗೆ ತಾನೇ ಸಂತೋಷ ಆಗಲ್ಲ ಹೇಳ? ಆನಂದ, ತೃಪ್ತಿ ಎರಡೂ ಇದರಲ್ಲೇ ಇದೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಮಗನೇ, ಊಟ ಮಾಡು. ಹಾಗೆ ರಮಾ, ಆದೇಶ ನೀಡಿರೋ ಪ್ರಕಾರ ಭೀಮಾ ಮಾತ್ರ ಇಲ್ಲಿ ಇರೋದಕ್ಕೆ ಸಾಧ್ಯ. ಭೀಮಾ ಊಟ ಮುಗಿಸಿದ್ಮೇಲೆ ನೀನು ನನ್ನ ಜೊತೆ ಬಂದ್ಬಿಡು. ನಾನಿಲ್ಲೇ ಹೊರಗಿರ್ತೀನಿ. ನಿಮ್ ಜೊತೆ ಇರ್ಬೇಕು ಅಂತ ಅದ್ ಎಷ್ಟೇ ಆಸೆ ಪಟ್ರು ಏನಾದ್ರೂ ಒಂದ್ ಅಡ್ಡ ಬರ್ತಾನೆ ಇರುತ್ತೆ, ದೂರ ಇರೋ ತರ ಆಗ್ತಾನೆ ಇರುತ್ತೆ. ತಗೊಳ್ಳಿ, ಊಟ ಮಾಡಿ. ಮಾಡಿದ್ಮೇಲೆ ನಾನು ಹೊರಡ್ತೀನಿ. ರಮಾ, ರಮಾ, ಕೂತ್ಕೋ, ಕೂತ್ಕೊಳ್ಳಮ್ಮ. ರಮಾ, ಗಂಡ ತನ್ನ ಗುರಿನ ತಲುಪೋದಕ್ಕೆ ಹೆಜ್ಜೆ ಇಡ್ತಾ ಇರೋವಾಗ ಹೆಂಡತಿಯಾದವಳು ದೂರ ನಿಂತು ಸಂಯಮದಿಂದ ಅವನ ಶ್ರೇಯಸ್ಗೆ ಹಾರೈಸಬೇಕು. ನನ್ನ ಸಾಧನೆಗೆ ನಿನ್ನ ತ್ಯಾಗ ಮುಖ್ಯ. ಮುಂದೇನು ಇಂಥ ಸಾಕಷ್ಟು ತ್ಯಾಗಕ್ಕೆ ನೀನ್ ಸಿದ್ಧವಾಗಿರ್ಬೇಕು. ಇದೊಂದು ಪರೀಕ್ಷೆ ಮುಗಿದು ಹೋಗ್ಲಿ, ಆಮೇಲೆ ನಾನು ನಿನ್ನ ಇಡೀ ದಿನ ಇಡೀ ರಾತ್ರಿ
ಪೂರ್ತಿ ಬೊಂಬೈ ಸುತ್ತಾಡಿಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲು. ಇಡೀ ಊರೇನ್ ಬೇಡ, ಆದ್ರೆ ನನ್ಗೆ ಒಂದ್ ಆಸೆ ಇದೆ. ನಾವಿಬ್ರು ಸಮುದ್ರದ ದಂಡೆಗೆ ಹೋಗ್ಬೇಕು ಅಂತ. ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡು ಸೂರ್ಯ ಮುಳುಗೋದನ್ನ ನೋಡ್ಬೇಕು. ಸೂರ್ಯ ಮುಳುಗೋದು ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತಂತೆ. ಅದನ್ನ ನಾನ್ ನಿಮ್ ಜೊತೆ ಕೂತ್ಕೊಂಡು ನೋಡ್ಬೇಕು. ಖಂಡಿತ ಹೋಗೋಣ. ನೀವು ಮೊದಲು ಊಟ ಮಾಡಿ. ಬನ್ನಿ, ನೀವ್ ಹೇಳ್ತೀನಿ. ಅಯ್ಯೋ, ವಿಷಯ ಏನು ಅಂತ ಹೇಳು ಮೊದ್ಲು. ನನ್ನನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವು ಮೊದ್ಲು ಬಂದು ಕುತ್ಕೊಳ್ಳಿ. ವಿಷಯ ಏನು ಅಂತ ಹೇಳು. ಹೇಳು, ಏನಾಯ್ತು? ಏನ್ ವಿಷಯ? ಇರಿ ಲಕ್ಷ್ಮಿ, ತಗೊಂಡ್ ಬಾ. ಇವತ್ ನಿಮಗ್ ತುಂಬಾ ಇಷ್ಟವಾಗಿರೋ ಆಲೂಗೆಡ್ಡೆ ಈರುಳ್ಳಿ ಹಾಕಿ ಪಲ್ಯ ಮಾಡಿದೀವಿ. ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ತಗೊಳ್ಳಿ. ಆದ್ರೆ ಮಗಳೇನ, ನಾನಾಗ್ಲೇ ಊಟ ಮಾಡಾಯ್ತು. ಸುಳ್ಳು ಹೇಳ್ಬಿಡಿ. ಈಗ ಬೇಗ ಊಟ ಮಾಡಿ. ಅದು ಅಲ್ದೆ ಇದು ನಿಮ್ಮನೆ ಕೂಡ. ಇವ್ರ ಮನೆ ಆಗಿತ್ತು. ಅತ್ತೆ, ಜಗಳ ಆಡ್ಲೇಬೇಕಾ ಈಗ? ಲಕ್ಷ್ಮಿ, ನೀನೇನು ಮಾತಾಡ್ಬೇಡ. ಅತ್ತೆ ಹತ್ರ ನಾನ್ ಮಾತಾಡ್ತೀನಿ. 3 ಸೊಸೆರಲ್ಲಿ ಒಬ್ಳು ಗಟ್ವಾಣಿ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಇದನ್ನಿಟ್ಕೋ. ಅತ್ತೆ ಕೇಳಿಸ್ಕೊಳ್ಳಿ, ಮೀರತ್ತೆ ಇವತ್ತಿಲ್ಲೇ ಊಟ ಮಾಡೇ ಮಾಡ್ತಾರೆ. ತರಕಾರಿ ನೀನ್ ತಂದಿರೋದಲ್ವಾ? ಇಷ್ಟೇ ತಾನೇ ನಿನ್ ವಾದ? ನಡಿಲಿ ಸೇವೆ. ಮೀರತ್ತೆ, ನೀವು ಊಟ ಮಾಡಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ತಗೊಳ್ಳಿ. ನಾನೇ ತಿನ್ನಿಸ್ತೀನಿ. ಬಾಲ, ಯಾಕೆ ಬೇಜಾರಾಗಿದ್ಯಾ? ಏನಾದ್ರೂ ಆಯ್ತಾ? ಇಲ್ಲ, ಏನೂ ಇಲ್ಲ. ಬಾ ಇಲ್ಲಿ ಬಾ, ನನ್ನ ಜೊತೆ ಹೇಳ್ತೀನಿ. ಬಾ ಅಮ್ಮ. ಬಾ, ಕೂತ್ಕೋ ಕೂತ್ಕೋ. ಹೇಳು, ಏನಾಯ್ತಂತ ಹೇಳು. ಏನೂ ಇಲ್ಲ. ನೋಡು ಬಾಲ, ನಾನು ರಮ್ಮಂಗೆ ಕೆಟ್ಟೋಳಾಗಿರ್ಬೋದು, ಭೀಮಂಗೂ ಕೆಟ್ಟೋಳಾಗಿರ್ಬೋದು. ಆದ್ರೆ ನಿನ್ಗೂ ಮತ್ತೆ ಆನಂದನ್ಗೂ ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ಆದ್ರೆ ನೀನ್ ಹೆಂಡ್ತಿ ಕರುಣ ಯಾಕೆ ನನ್ನ ಮೇಲೆ ಕೆಂಡ ಕಾರ್ತಾಳೆ? ನಂಗೆ ಅವಳು ಮತ್ತೆ ಅವಳು ನಗು ಅಂದ್ರೆ ತುಂಬಾ ಇಷ್ಟ. ಇವತ್ತವಳು ಸಂತೆಯಿಂದ ತರಕಾರಿ ತಗೊಂಡ್ ಬಂದಾಗ ಎಷ್ಟು ನಗ್ನಗ್ತ ಒಳಗ್ ಹೋದ್ಲು ಗೊತ್ತಾ? ಅದೆಲ್ಲ ಬಿಡು, ಏನಾಯ್ತು ಅಂತ ನಂಗೆ ಹೇಳು. ಹೇಳು. ನೋಡು, ನೀನ್ ನನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ಬೋದು. ಹೇಳು ಬಾಲ. ಇಲ್ಲ, ನಾನು ತಪ್ಪು ತಿಳ್ಕೊಂಡಿದ್ದೀನಿ. ಕರುಣ ಅಂತವಳಲ್ಲ. ಮಾತಾಡು ಬಾಲ. ಇಲ್ಲ, ಅಂಥದ್ದೇನೂ ಇಲ್ಲ. ಸರಿ ಬಿಡು, ಹೇಳ್ಬೇಡ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬೇಡ.
ಆದ್ರೆ ನಿಂಗೆ ಯಾವ ವಿಷಯ ಚಿಂತೆ ಮಾಡೋ ಥರ ಮಾಡ್ತಿದ್ಯೋ ಅದೇನಂತ ಸರಿಯಾಗಿ ತಿಳ್ಕೊ. ನೀನ್ ಮಾಡ್ತಾ ಇರೋ ಚಿಂತೆ ಸರಿ ಇದೆಯೋ ಇಲ್ವೋ ಅಂತ ನೀನೇ ತಿಳ್ಕೊ. ಅಮ್ಮ ಹೇಳೋದ್ರಲ್ಲಿ ಸತ್ಯ ಇದೆ. ಪರೀಕ್ಷೆ ಮಾಡೋದು ಒಳ್ಳೇದನ್ನಿಸ್ತಿದೆ. ಆಗಲೇ ಸತ್ಯಾಸತ್ಯತೆ ಗೊತ್ತಾಗೋದು. ನಾನು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ ಆ ವಿಷಯ ಯೋಚನೆ ಮಾಡೋಕ್ಕೆ ಲಾಯಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಪರೀಕ್ಷೆ ಶುರುವಾಗೋದಕ್ಕಿನ್ನೂ ತುಂಬಾ ಹೊತ್ತಿದೆ. ಅಷ್ಟ್ರಲ್ಲಿ ತಯಾರಿ ಆದ್ರೆ ಸಾಕು. ಅಲ್ಲುಜ್ಜೋದಕ್ಕೆ ಮನೆಯಿಂದ ತರಲೇ ಇಲ್ವಲ್ಲ. ಹೊರಗೆ ಬೇವಿನ ಕಡ್ಡಿ ಏನಾದರೂ ಸಿಗುತ್ತಾ ಅಂತ ನೋಡ್ತೀನಿ. ಅಯ್ಯೋ, ನೀವೆಲ್ಲ ಇಷ್ಟು ಬೇಗ ಯಾಕೆ ಇಲ್ಲಿಗೆ ಬಂದ್ರಿ? ನೀನು ಇಡೀ ರಾತ್ರಿ ಪರೀಕ್ಷೆಗೋಸ್ಕರ ಓದ್ತಾ ಇದ್ರೆ ನಾವಿಲ್ಲಿ ಬೆಳಗ್ಗೆನೆ ಬಂದು ಕಾಯೋದ್ರಲ್ಲಿ ತಪ್ಪೇನಿದೆ? ಹೆಚ್ಚಿಗೆ ಏನಿಲ್ಲ ಮಗನೇ, ನಿನಗೆ ಅಗತ್ಯ ಇರೋ ವಸ್ತುಗಳನ್ನ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಇದೆಲ್ಲ ಯಾಕೆ ತರಕ್ ಹೋದ್ರಿ ಅಪ್ಪ? ಅಲ್ಲ, ಪರೀಕ್ಷೆ ಮುಗಿಯೋ ಹೊತ್ತಿಗೆ ಬಂದಿದ್ರು ಸಾಕಾಗ್ತಿತ್ತು. ಹಾರಮ್ಮ, ಹೇಳು ನಿನ್ ಗಂಡಂಗೆ ಇದೆಲ್ಲದ್ರ ಅಗತ್ಯ ಏನಿತ್ತು ಅಂತ. ಕೈ ಮುಂದೆ ಮಾಡಿ. ಯಾಕೆ? ಮುಂದೆ ಮಾಡಿ ಹೇಳ್ತೀನಿ. ನಿಮ್ಗೆ ಎದ್ದ ತಕ್ಷಣ ಹಲ್ಲುಜ್ಜೋ ಅಭ್ಯಾಸ ಅಲ್ವಾ, ಅದಕ್ಕೆ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ ಭಾವ, ನಿಮ್ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿಸಿದೀವಿ. ಹೋಗು ಮಗನೆ, ಸಿದ್ಧ ಆಗು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪರೀಕ್ಷೆ ಶುರುವಾಗುತ್ತೆ. ಹಾಗೆ ಸ್ವಲ್ಪ ತಿನ್ನಕ್ಕಂತ ತಂದಿದ್ದೀನಿ, ಸಮಯ ಮಾಡ್ಕೊಂಡು ತಿನ್ನು. ಆಗ್ಲಿ. ಭೀಂಬಾವ, ನೀರು. ಎಲ್ರಿಗೂ ಧನ್ಯವಾದ. ನೀವು ಈಗ ಮನೆಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ. ಪರೀಕ್ಷೆ ಶುರುವಾಗೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ನಾನು ಹೋಗಿ ತಯಾರಾಗ್ತೀನಿ. ಬನ್ನಿ, ನಾವೆಲ್ಲ ಮನೆಗೆ ಹೋಗೋಣ. ಮಾವ, ನೀವು ಮನೆಗೆ ಹೋಗಿರಿ. ಮನೇಲಿ ಹಾಲು ಖಾಲಿ ಆಗಿದೆ, ನಾನು ಹಾಲು ತಗೊಂಡ್ ಬರ್ತೀನಿ. ಸರಿ ಕರುಣ. ರಮ್ಮ, ಪಾತ್ರೆ ಕೊಡು ನಂಗೆ. ಬನ್ನಿ ಮಕ್ಕಳ. ಕರುಣ ಯಾಕೆ ಹಾಲು ತರಕ್ಕೆ ಹೋಗ್ತಿದ್ದಾಳೆ? ನನಗೆ ಹೇಳ್ಬೋದಿತ್ತಲ್ವಾ? ನಂಜುಂಡಣ್ಣ, ಬೆಳಬೆಳಗ್ಗೆ ಎಲ್ಲಿ ಹೋಗಿದ್ದಾರೆ ಮನೆಯವರು? ಮನೇಲಿ ಯಾರೂ ಇಲ್ವಲ್ಲ? ಎಂಥ ಬೇಜವಾಬ್ದಾರಿನಪ್ಪ ನಿಮ್ಮ ಮನೆಯವ್ರಿಗೆ. ಹಾ, ನಿನ್ ಬಗ್ಗೆ ಚಿಂತೆನೇ ಇಲ್ಲ ಅವ್ರಿಗೆ. ನೋಡೀಗ ಹೇಳ್ದೆ ಕೇಳದೆ ಹೇಗೆ ಎಲ್ರು ಹೋಗಿದ್ದಾರೆ. ಮಂಚಯ್ಯ, ನಿಂಗೇನೋ ದೊಡ್ಡ ಚಿಂತೆ ಇರೋ ತರ ಅವ್ರ ಚಿಂತೆ ಬಗ್ಗೆ ಮಾತಾಡ್ತಿದ್ಯಾ? ಸುಮ್ನೆ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡ್ಬೇಡ. ಏಯ್ ಮುಚ್ಚ್ ಬಾಯ್, ನಿನ್ ಕೆಲ್ಸ ನೀನ್ ನೋಡ್ಕೋ. ಹೋಗಿ ಬಟ್ಟೆ ತಗೊಂಡ್ ಬಾ. ನಮಗ್ ಪಾಠ ಮಾಡೋಕ್ ಬರ್ಬೇಡ. ನಿಂಗ್ ಯಾರ್ ಪಾಠ ಮಾಡ್ತಿರೋದು? ನಾನ್ ಹೇಳ್ತಿರೋದು ನಿನ್ ಮನೆ ನೋಡ್ಕೊಳಕ್ ಆಗ್ದಿದ್ರು ಪರವಾಗಿಲ್ಲ, ಕಂಡೋರ್ ಮನೆ ವಿಷಯದಲ್ಲಿ ಮೂಗ್ ತುರಿಸ್ಬೇಡ ಅಂತ.
ಅಯ್ಯೋ, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಬೆಳಿಗ್ಗೆನೆ ಬೀದಿ ಎಲ್ಕೊಂಡು ಹೋಗಿದ್ರಾ? ನಂಜುಂಡ, ಮೂರ್ಖನ್ ಥರ ಮಾತಾಡ್ಬೇಡ. ಇವರು ಭೀಮನ್ ಕಾಲೇಜ್ ಹತ್ರ ಹೋಗಿರ್ತಾರೆ ಅವನ್ಗೆ ಬಟ್ಟೆ ಬರೆ ಕೊಡೋದಕ್ಕೆ. ವಿಚಿತ್ರ ನಾಟಕನಪ್ಪ ಇವ್ರುಗಳದು. ಜನಾರ್ದನಣ್ಣ, ಜೀವನದಲ್ಲಿ ಕೊನೆ ಪಕ್ಷ ಒಂದು ಮರನಾದ್ರೂ ಬೆಳೆಸ್ಬೇಕು. ಆಗ ಗೊತ್ತಾಗತ್ತೆ ನಿಮ್ಗೆ ಮೊಳಕೆ ಒಡೆದು ಹೊರಗೆ ಬರೋ ಸಸಿನ ಹೇಗ್ ನೋಡ್ಕೋಬೇಕು ಅಂತ. ಇವರೆಲ್ಲ ಭೀಮನ ಪ್ರೀತಿಸೋರು. ಭೀಮ ಬೆಳಿತಿರೋ ಸಸಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ತಿರೋರು ಇವರು. ರಮಾ, ಬಾಲ ಕರುಣ ಎಲ್ಲಿ? ಕರುಣಾಕ್ಕ ಹಾಲ್ ತರಕ್ ಹೋದ್ರು, ಮತ್ತೆ ಬಾಲಣ್ಣ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ನಿಮ್ಗೆ ವಿಷಯ ಗೊತ್ತಾಗುತ್ತೋ ಇಲ್ವೋ, ಆದ್ರೆ ನಂಗಂತೂ ಖಂಡಿತ ಗೊತ್ತು ಬಾಲ ಎಲ್ಲಿದ್ದಾನೆ ಅಂತ. ಇದೇ ನಂಗೂ ಬೇಕಾಗಿರೋದು. ರೀ, ನಿಂತ್ಕೊಳ್ರಿ. ಸ್ವಲ್ಪ ಹಾಲಿದ್ರೆ ಕೊಡಿ. ಅಂಗಡಿ ಹತ್ರ ಹೋಗೋಷ್ಟರಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ನೀವು ಹಿಂಬಾಲಿಸ್ತಿದ್ದೀರಾ ನನ್ನನ್ನ? ನಿನ್ನೆ ಸಿಕ್ಕಿದ್ರಿ, ಇವತ್ ಮತ್ತೆ ಸಿಕ್ಕಿದ್ದೀರಾ? ನಿಮ್ಗೆ ಹಾಗೆ ಅನಿಸ್ತಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಕಸ್ಮಾತಾಗಿ ನೀವು ನನಗೆ ದಾರಿಯಲ್ಲಿ ಸಿಕ್ಕಿದ್ರಿ ಅಷ್ಟೇ. ನಿಮಗೆ ನಾನು ತಪ್ಪು ಮಾಡಿರೋ ಥರ ಕಾಣಿಸ್ತಿದ್ರೆ ಬೇಕಾದ್ರೆ ಎರಡೂ ಕಿವಿ ಹಿಡ್ಕೊಂಡು ನಾನು ಕ್ಷಮೆ ಕೇಳ್ತೀನಿ. ಕ್ಷಮಿಸಿ ನನ್ನನ್ನು. ಇವನು ಯಾಕೆ ಕಿವಿ ಇಟ್ಕೊಂಡಿದ್ದಾನೆ? ಒಳ್ಳೆ ತಡವಾಗಿ ಬಂದು ಪ್ರೇಯಸ ಮುಂದೆ ಕ್ಷಮೆ ಕೇಳೋ ಥರ ಕ್ಷಮೆ ಕೇಳ್ತಿದ್ದಾನಲ್ಲ. ಬೇಡ ಬೇಡ, ಹೀಗೆಲ್ಲ ಮಾಡೋ ಚೆನ್ನಾಗಿ ಕಾಣಲ್ಲ. ಹೌದಾ? ಸ್ವಲ್ಪ ಹಾಲಿದ್ರೆ ಕೊಡಿ. ಮನೇಲಿ ಮಗು ಅಳ್ತಾ ಇದೆ. ಅರ್ಧ ಲೋಟ ಸಾಕು, ದಯವಿಟ್ಟು ಕೊಡಿ. ಕರುಣಾ ಅವರೇ, ಸರಿಯಾಗಿ ಹಿಡ್ಕೊಳ್ಳಿ ಲೋಟನ. ಅಂದ್ರೆ ಸಂಬಂಧ ಇಲ್ಲಿವರೆಗೂ ಬೆಳೆದಿದ್ಯಾ? ಈಗಲೇ ಏನು ಅಂತ ಕೇಳ್ತೀನಿ. ಈಗ ಹೋಗಿ ಆ ಹುಡುಗನ ಹತ್ರ ಜಗಳ ಆಡಿದ್ರೆ ಏನ್ ಲಾಭ? ಓಹೋ, ಇವಾಗ ಅರ್ಥ ಆಯ್ತು. ನೀನ್ ಇಷ್ಟು ದಿನ ಈ ವಿಷಯಕ್ಕೆ ಬೇಜಾರಾಗಿದ್ದಿದ್ದು ಸತ್ಯನೇ ಅಂತ ಇಟ್ಕೋ. ತಪ್ಪು ಮಾಡ್ತಿರೋದು ನಿನ್ ಹೆಂಡ್ತಿ. ಆ ಹುಡುಗನ್ ತಪ್ಪೇನಿದೆ ಇಲ್ಲಿ? ನಾನು ಕರುಣಾ ಹತ್ರನೇ ಕೇಳ್ತೀನಿ. ಹಾಗಾದ್ರೆ ಇದೆಲ್ಲ ಯಾವಾಗ ಶುರು ಆಯ್ತು ಅಂತ? ಮನೆ ವಿಷಯನ ಬೀದಿ ರಂಪ ಮಾಡಿದ್ರೆ ಅವಮಾನ ಆಗೋದು ನಿಂಗೆ. ಮನೆಗೆ ನಡಿ. ಅವಳನ್ನ ಮನೇಲಿ ಕೇಳಿದ್ರೆ ಆಯ್ತು. ನಡಿ ಮನೆಗೆ. ಆದ್ರೆ ಅಮ್ಮ, ನಡಿ ಅಮ್ಮ, ಬಾ. ಈ ನಿಮ್ಮ ಹಾಲನ್ನ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ. ಇರ್ಲಿ, ನಾನಿನ್ ಬರ್ತೀನಿ. ಕರುಣಾ, ಧನ್ಯವಾದ. ಶಭಾಷ್, ತುಂಬಾ ಅದ್ಭುತವಾಗಿ ನಟನೆ ಮಾಡ್ತೀಯ ನೀನು. ಇನ್ನು ಬಾಲನ್ ಕತೆ ಮುಗೀತು. ಮತ್ತೆ ಆ ಭೀಮನ್ ಕತೆ ಕೂಡ ಇಷ್ಟರಲ್ಲೇ ಮುಗಿಯುತ್ತೆ. ಒಂದು ತುಂಬಿದ ಕಪ್ಪು ತೆಗೆದು ಆ ಜಾಗದಲ್ಲಿ ಒಂದು ಖಾಲಿ ಕಪ್ಪಿಡಿ ಅಷ್ಟೇ. ಭೀಮರಾವ್ ಫೇಲ್. ಸರ್, ಆಯ್ತು. ಭೀಮನ್ ಹ್ಯಾಂಡ್ ರೈಟಿಂಗ್ ಥರ ಇದೆ ತಾನೆ? ಸೇಮ್ ಟು ಸೇಮ್. ನೀ ಹೊರಡು. ಭೀಮರಾವ್, ಇವತ್ತಿನ ಪರೀಕ್ಷೆ ನೀನು ಎಷ್ಟೇ ಚೆನ್ನಾಗಿ ಬರೀ, ನಿನ್ನ ಹ್ಯಾಂಡ್ ರೈಟಿಂಗ್ ಥರಾನೇ ಬರೆದಿರೋ ಈ ಉತ್ತರದ ಪತ್ರಿಕೆ ನೀನು ಕೊಡೋ ಉತ್ತರದ ಪತ್ರಿಕೆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಫೇಲ್ ಆಗೋದು ಕಟ್ಟಿಟ್ಟು ಬುತ್ತಿ.
ನೀನು ಫೇಲ್ ಆಗೋದನ್ನ ಇನ್ಯಾರೂ ತಪ್ಸಕ್ಕಾಗಲ್ಲ.